ಸ್ನೇಹಿತರೆ, ಇಲ್ಲೊಂದು ಉದ್ಯೋಗದ ಮಾಹಿತಿ ಇದೆ ನೋಡ್ಬೋದು. ಕರ್ನಾಟಕ ಲೋಕಸೇವಾಗೆ ಉದ್ಯೋಗ ಸೌಧ ಬೆಂಗಳೂರು ಅಂತ ಇದೆ. ಅಧಿಸೂಚನೆ ಕೂಡ ಇದೆ. ಅಧಿಸೂಚನೆ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. 507 RTP ಅಂತಿದೆ. ಆಯೋಗವು ಕರ್ನಾಟಕ ನಾಗರಿಕ ಸೇವೆಗಳು ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021 ಮತ್ತು ತಿದ್ದುಪಡಿ ನಿಯಮ 2022 ಹಾಗೂ ಕರ್ನಾಟಕ ಸಾಮಾನ್ಯ ಸೇವೆಗಳ ಮೋಟಾರು ವಾಹನ ಶಾಖೆ ನೇಮಕಾತಿ ನಿಯಮಗಳು 2021 ಅನ್ವಯ ಕೆಳಕಂಡ ಉಳಿಕೆ ಮೂಲ ವೃಂದದ ಗ್ರೂಪ್ ಸಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಇದೆ. ಹುದ್ದೆ ಹೆಸರು ನೋಡ್ಬೋದು. ಉಳಿಕೆ ಮೂಲ ವೃಂದ ಗ್ರೂಪ್ ಸಿ ಹುದ್ದೆಗಳಾಗಿರ್ತವೆ. ಯಾವ ಇಲಾಖೆ ಅಂದರೆ ಸಾರಿಗೆ ಇಲಾಖೆಯಲ್ಲಾಗಿರ್ತವೆ. ಮೋಟಾರು ವಾಹನ ನಿರೀಕ್ಷಕರು 70 ಹುದ್ದೆಗಳಿದ್ದಾವೆ. ಉಳಿಕೆ ಮೂಲ ವೃಂದ ಇದ್ದಾವೆ. ಇಲ್ಲಿ ನೋಡ್ಬೋದು. ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಆ್ಯಕ್ಚುಲಿ 22/4/2024 ಸ್ಟಾರ್ಟ್ ಆಗಿತ್ತು. ಇಲ್ಲಿ ಕೊನೆಯ ದಿನಾಂಕ 21/5/2024 ಡೇಟ್ ಮುಗಿದಿದೆ ಅಂತ ಅಂದ್ಕೊಳ್ಬೇಡಿ. ಮತ್ತು ಇನ್ನೊಂದು ಪ್ರಾವಿಷನಲ್ ನೋಟಿಫಿಕೇಷನ್ ಬಿಟ್ಟಿದ್ದಾರೆ, ಕೋರಿಜೆಂಡಮ್ ನೋಟಿಫಿಕೇಷನ್. ಆ ನೋಟಿಫಿಕೇಷನ್ ಕೂಡ ನಾನು ತೋರಿಸ್ತೀನಿ ಇವಾಗ. ಇನ್ನೂ ನಿಮಗೆ ಸಮಯಾವಕಾಶ ಇದೆ. 21ನೇ ತಾರೀಕುವರೆಗೂ ಸಮಯಾವಕಾಶ ಇದೆ. 21/11/2024 ಕೂಡ ಅವಕಾಶ ಇದೆ. ಅಪ್ಲಿಕೇಶನ್ ಹಾಕ್ಬೋದು ಇದಕ್ಕೆ. ಇಲ್ಲಿ ನೋಡ್ಬೋದು ಮತ್ತೆ ಏನೇನು ಡೀಟೇಲ್ಸ್ ಇದೆ ಅಂಥೇಳಿ ಇಂಪಾರ್ಟೆಂಟ್ ಇರೋದನ್ನು ನಾನು ಓದಿರ್ತೀನಿ ನಿಮಗೆ. ಮತ್ತು ನೋಡ್ಬೋದು ನೇರ ನೇಮಕಾತಿ ವಿಧಾನ ನೋಡ್ಬೋದು. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ 150 ಮಾರ್ಕ್ಸಿಗೆ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ. ಪರೀಕ್ಷೆ 1 100 ಮಾರ್ಕ್ಸ್ ಇರುತ್ತೆ. 1.5 ಅವರ್ ಟೈಮಿಂಗ್ ಇರುತ್ತೆ. ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರುತ್ತೆ. ಪರೀಕ್ಷೆ 2 ಕಮ್ಯುನಿಕೇಷನ್ ಪೇಪರ್ ಅಂತೀವಲ್ಲ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ ಇರುತ್ತೆ. 2 ಪೇಪರ್ ನಡೆಸಲಾಗುತ್ತೆ. ಕಡ್ಡಾಯ ಕನ್ನಡ ಯಾರು ಪಡೆದಿಲ್ಲ 150 ಮಾರ್ಕ್ಸಿಗೆ ಅಟೆಂಡ್ ಆಗಿ 50 ಮಾರ್ಕ್ಸ್ ತೊಗೋಬೇಕಾಗುತ್ತೆ. ಇಲ್ಲಿ ಮತ್ತೆ ಏನೇನಿದೆ ನೋಡ್ಬೋದು. ವಯೋಮಿತಿ ಕೂಡ ಇದೆ ನೋಡ್ಬೋದು. ಅನುಸೂಚಿ ಗ್ರೂಪ್ ಸಿ 70 ಹುದ್ದೆಗಳಾಗಿರ್ತವೆ. ವೇತನ ಶ್ರೇಣಿ ನೋಡೋದು 33,450ರಿಂದ 62,600ವರೆಗಿದೆ. ಕ್ವಾಲಿಫಿಕೇಷನ್ ನೋಡ್ಬೋದು. ಮಸ್ಟ್ ಹ್ಯಾವ್ ಪಾಸ್ SLC ಎಕ್ಸಾಮಿನೇಷನ್ ಆರ್ ಪಾಸಸ್ ಇಕ್ವಿವೆಲೆಂಟ್ ಕ್ವಾಲಿಫಿಕೇಷನ್. 10th ಆಗಿರಬೇಕು. ಮತ್ತು ಮಸ್ಟ್ ಪಾಸಸ್ ಎ ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಆಫ್ 3 years ಡ್ಯೂರೇಷನ್ ಆರ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಫ್ 3 years ಡ್ಯೂರೇಷನ್ ಅವಾರ್ಡೆಡ್ ಬೈ ಎನಿ ಇನ್ಸ್ಟಿಟ್ಯೂಷನ್ ರಿಕಗ್ನೈಸ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್ ಅಂತ ಇದೆ. ಅಂದರೆ ಡಿಪ್ಲೊಮಾ ಆಗಿರ್ಬೇಕು ಆಟೋಮೊಬೈಲ್ ಇಂಜಿನಿಯರಿಂಗ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಡಿಪ್ಲೊಮಾ ಆಗಿದ್ದವ್ರಿಗೆ ಅವಕಾಶ ಇದೆ. ಮತ್ತು ನೋಡ್ಬೋದು. ಅಥವಾ ಎ ಡಿಗ್ರಿ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಫ್ರಮ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಆರ್ ಎ ಡಿಗ್ರಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫ್ರಮ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ. ಇಲಾಖೆಯ ಸ್ಪಷ್ಟೀಕರಣದನ್ವಯ ಕಾನೂನಾತ್ಮಕ ಸ್ಥಾಪಿಸಲಾದ ವಿಶ್ವವಿದ್ಯಾಲಯದಿಂದ BTech ಆಟೋಮೊಬೈಲಿಂಗ್ ಆರ್ BTech ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಆಗಿರ್ಬೇಕು. ಮತ್ತು ಇದಕ್ಕೆ ಏನು ಅಂತ ಹೇಳಿದ್ರೆ ಆ್ಯಂಡ್ ನೋಡ್ಬೋದು ಏನು ಕೇಳ್ತಾ ಇದ್ದಾನೆ. ಇದ್ರ ಜೊತೆಗೆ ಹೋಲ್ಡಿಂಗ್ ಎ ಡ್ರೈವಿಂಗ್ ಲೈಸೆನ್ಸ್ ಆಥರೈಸಿಂಗ್ ಟು ಡ್ರೈವರ್ ಮೋಟಾರ್ ಸೈಕಲ್ ವಿತ್ ಗೇರ್ ಆ್ಯಂಡ್ ಲೈಟ್ ಮೋಟರ್ ವೆಹಿಕಲ್ಸ್. ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತೆ. ಮತ್ತು ಮಸ್ಟ್ ಪೊಸೆಸ್ ದ ಫಾಲೋವಿಂಗ್ ಮಿನಿಮಮ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅಂತಿದೆ. ಫಾರ್ ಮೆನ್ ಹೈಟು 168 ಸೆಂಟಿಮೀಟರ್ ಇರಬೇಕು. ಚೆಸ್ಟು ಗರ್ತು 88 ಸೆಂಟಿಮೀಟ್ರ್ ಇರಬೇಕು. ಇಷ್ಟೆಲ್ಲ ಮತ್ತು ಎಕ್ಸ್ಪೆಕ್ಟೇಷನ್ಸ್ ಇದಾವೆ ಇಲ್ಲಿ. ಡಿಪ್ಲೊಮಾ ಆಗಿದ್ರು ನಡೆಯುತ್ತೆ, ಡಿಗ್ರಿ ಆಗಿದ್ರು ನಡೆಯುತ್ತೆ. ಒಟ್ಟಾರೆ ಆಟೋಮೊಬೈಲ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಆಗಿರಬೇಕು. ಸ್ನೇಹಿತರೆ, ಮತ್ತು ಕನಿಷ್ಠ ವಯೋಮಿತಿ ನೋಡ್ಬೋದು 18ರಿಂದ 35 ವರ್ಷ ಇದೆ. ಅದೇ ವಯೋಮಿತಿ ಕೂಡ ಹೆಚ್ಚಿಸಿದ್ದಾರೆ. ಇದು ನೋಡು, ನಾನು ಆಮೇಲೆ ನೋಟಿಫಿಕೇಷನ್ ತೋರಿಸ್ತೀನಿ ಅಂತ ನಿಮಗೆ. ವಯೋಮಿತಿ ಕೂಡ ಹೆಚ್ಚಿಸಿ ಮತ್ತು ಎಕ್ಸ್ಟೆಂಡ್ ಮಾಡಿದ್ದಾರೆ ಡೇಟ್ ಇದಕ್ಕೆ. ಈಗ ಇನ್ನೂ ಈಸಿಯಾಗಿ ಆರಾಮಾಗಿ ಅಪ್ಲಿಕೇಶನ್ ಹಾಕ್ಬೋದು. ಆ ಕೋರಿಜೆಂಡಮ್ ನೋಟಿಫಿಕೇಷನ್ ಕೂಡ ನಾನು ತೋರಿಸ್ತೀನಿ ನಿಮಗೆ ಇವಾಗ. ಇಲ್ಲಿ ನೋಡ್ಬೋದು. ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ವಿವಿಧ ಇಲಾಖೆಗಳನ್ನ ಗ್ರೂಪ್ ಸಿ ಮತ್ತು ಗ್ರೂಪ್ ಬಿ ಹುದ್ದೆಗಳ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಈಗಾಗಲೇ ಹೊರಡಿಸಲಾಗಿರುವ ಅಧಿಸೂಚನೆಗಳಿಗೆ ಹಾಗೂ ಮುಂದಿನ 1 ವರ್ಷ ಹೊರಡಿಸಲಾಗಿರುವ ಅಧಿಸೂಚನೆ ಸಂಬಂಧಿಸಿದಂತೆ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಒಂದು ಬಾರಿಗೆ ಅನ್ವಯವಾಗುವಂತೆ ಒನ್ ಟೈಮ್ ಮೆಜರ್ ಗರಿಷ್ಠ ವಯೋಮಿತಿಯನ್ನು 3 ವರ್ಷಗಳ ಸಡಿಲಿಕೆ ನೀಡಿ ಆದೇಶಿಸಿದೆ ಅಂತಿದೆ. ವಯೋಮಿತಿಯನ್ನು 3 ವರ್ಷ ಹೆಚ್ಚಿಸಿದ್ದಾರೆ. ಸಾಮಾನ್ಯ ಅರ್ಹತೆ ನೋಡೋದು 38 ಇದೆ. ಪ್ರವರ್ಗ 2A 2B 3A 3Bದವರಿಗೆ 41 ವರ್ಷ ವಯೋಮಿತಿ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ದವರಿಗೆ ಗರಿಷ್ಠ 43 ವರ್ಷ ಹೆಚ್ಚಿಸಿದ್ದಾರೆ ನೋಡಿ. ಎಲ್ಲರಿಗೂ 3 ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತು ಇಲ್ಲಿ ನೋಡ್ಬೋದು. ಸರ್ಕಾರ ಮೇಲ್ಕಂಡ ಆದೇಶದ ಹಿನ್ನೆಲೆಯಲ್ಲಿ 14/3/2024 ಅಧಿಸೂಚನೆಯ ಗ್ರೂಪ್ ಸಿ ವೃಂದದ ಮೋಟಾರ್ ವಾಹನ ನಿರೀಕ್ಷಕರು 70 RPC ಹುದ್ದೆಗಳ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಒಂದು ಬಾರಿಗೆ ಅನ್ವಯವಾಗುವಂತೆ ಒನ್ ಟೈಮ್ ಮೆಜರ್ ಗರಿಷ್ಠ ವಯೋಮಿತಿಯಲ್ಲಿ 3 ವರ್ಷ ಸಡಿಲಿಕೆ ನೀಡಿ ಅರ್ಹ ಅಭ್ಯರ್ಥಿಗಳಿಂದ ದಿನಾಂಕ 5/11/2024ರಿಂದ 20/11/2024ವರೆಗೆ ಅರ್ಜಿ ಸಲ್ಲಿಸಲು ಕಾಲಾವಕಾಶ ನೀಡಿದೆ. ಅಂದರೆ 20ರವರೆಗೆ ಟೈಮ್ ಇದೆ. ಇನ್ನು ಅಭ್ಯರ್ಥಿಗಳು
ವಿಸ್ತರಿತ ಕೊನೆಯ ದಿನಾಂಕವಾದ 20/11/2024ಕ್ಕೆ ಆಯಾ ಮೀಸಲಾತಿಗಳ ಮುಂದೆ ನಮೂದಿಸಿದ ಕನಿಷ್ಠ ವಯೋಮಿತಿಯನ್ನು ಹೊಂದಿರಬೇಕು ಹಾಗೂ ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರ್ದಂತಿದೆ. ಆಯಾ ಮೀಸಲಾತಿ ಏನಿದಾವಲ್ಲ ಅದರ ಮುಂದೆ ನಮೂದಿಸಿರ್ತಾರೆ ಕನಿಷ್ಠ ವಯೋಮಿತಿ ಏನು ಅಂತ ಹೇಳಿದ್ರೆ ಅದಕ್ಕೆ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿ ಮೀರಬಾರ್ದಂತಿದೆ. ಇನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ಈ ಹಿಂದೆ ತಾಂತ್ರಿಕ ಕಾರಣದಿಂದ ಅರ್ಜಿ ಸಲ್ಲಿಸಲು ಹಾಗೂ ಶುಲ್ಕ ಪಾವತಿ ಮಾಡಲು ಸಾಧ್ಯವಾಗದ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು. ವಯೋಮಿತಿಯನ್ನು ಹೊರತುಪಡಿಸಿ ಉಳಿದಂತೆ ಉಲ್ಲೇಖಿತ ಅಧಿಸೂಚನೆಗಳು ತಿಳಿಸಲಾಗಿರುವ ಮಾಹಿತಿ ವಿವರಗಳನ್ನು ಯಥಾವತ್ತಾಗಿ ಅನ್ವಯಿಸಿಕೊಳ್ಳತಕ್ಕದ್ದು ಹಾಗೂ ಹೆಚ್ಚಿನ ವಿವರಗಳಿಗಾಗಿ ಸದರಿ ಅಧಿಸೂಚನೆಗಳು ಓದಿಕೊಳ್ಳತಕ್ಕದ್ದು. ಸ್ನೇಹಿತರೆ, ಅಪ್ಲಿಕೇಶನ್ ಹಾಕಿ ಈ ವಿಡಿಯೋ ನಿಮ್ಮ ಸ್ನೇಹಿತರುಗಳು ಶೇರ್ ಮಾಡಿ. ಥ್ಯಾಂಕ್ ಯು.